Are you ready? Line, drawn, game on. Khel Kabaddi. ಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿದ ಚಿದು. ಈ ಬಾರಿ ರುದ್ರ. ವಾಟ್ ಅ ಕ್ಯಾಚ್. ಅದ್ಭುತವಾದಂತ ಟ್ಯಾಕಲ್. ರೈಡರ್ಗೆ ಇಲ್ಲಿ ಬೋನಸ್ ಅಂಕ ಸಿಗ್ತಾ ಇದೆ. ದಾಳಿಯಲ್ಲಿ ವೇದಾಂತ್ ವಾರಿಯರ್ಸ್ ತಂಡದ ಒಬ್ಬ ಪ್ರಮುಖ ಆಟಗಾರ ವಿನಯ್. ಈ ಬಾರಿ ಲವ ಮದಕರಿ ಯಂಗ್ ಸ್ಟಾರ್ಸ್ ತಂಡದ ಒಬ್ಬ ಪ್ರಮುಖ ಆಟಗಾರ ಲೆಫ್ಟ್ ರೈಡರ್. ಬೋನಸ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ವಿನಯ್, ಲೆಫ್ಟ್ ಕವರ್ ಭಾಗದಲ್ಲಿ ಪೈಲ್ವಾನ್ ರುದ್ರ. ಶ್ರೀಯುತ ಕಿರಣ್ ಕುಮಾರ್ ಅವರ ಮಾಲೀಕತ್ವದಲ್ಲಿ ಮೂಡಿ ಬಂದಿರುವಂತಹ ಮದಕರಿ ಯಂಗ್ ಸ್ಟಾರ್ಸ್ ಎದುರಿಸ್ತಾ ಇದ್ದಾರೆ ಶ್ರೀಯುತ ಸ್ವಾಮಿ ಅಡಿಕೆ ವ್ಯಾಪಾರಿಗಳು ಇವರ ಮಾಲೀಕತ್ವದ ತಂಡ. ವೇದಾಂತ್ ವಾರಿಯರ್ಸ್ ಈ ಬಾರಿ ಆಕಾಶ. ಎಂಥ ಒಂದು ಅದ್ಭುತವಾದಂತಹ ಎಸ್ಕೇಪ್ ಇಲ್ಲಿ. ರೈಡ್ ನಲ್ಲಿ ಈ ಬಾರಿ ಲಾಬಿಯನ್ನು ಬಳಸ್ಕೊಳ್ತಾ ಲವ ಎಸ್ಕೇಪ್ ಆಗಿದ್ದಾನೆ. ಎರಡು ಸಮಬಲ ಹೋರಾಟದಲ್ಲಿ ಪಂದ್ಯ. ಮತ್ತೆ ರೈಡ್ ನಲ್ಲಿ ವೇದಾಂತ್ ವಾರಿಯರ್ಸ್ ತಂಡದ ಆಕಾಶ್, ಒಬ್ಬ ಯುವ ಉದಯೋನ್ಮುಖ ಆಟಗಾರ. ಸಾಕಷ್ಟು ಪ್ರಯತ್ನ ಇತ್ತು, ಕಿಕ್ ಮಾಡುವಂತ ಪ್ರಯತ್ನ. ಕೊಂಚ ಗೊಂದಲದಲ್ಲಿದ್ರು ಸಹ ಈ ಬಾರಿ ಆಕಾಶ. ಸಾಕಷ್ಟು ಹೋರಾಟ ಇತ್ತು, ಆದ್ರೆ ಇಲ್ಲಿ ರೈಡರ್ಗೆ ಒಂದು ಬೋನಸ್ ಪಾಯಿಂಟ್ ಸಿಗ್ತಾ ಇದೆ. ಹಾಗೆ ಒಂದು ಒಳ್ಳೆ ಟ್ಯಾಕಲ್ ಪಾಯಿಂಟ್. ಮದಕರಿ ಯಂಗ್ ಸ್ಟಾರ್ಸ್ ಸೇಡಿನ ತವಕದಲ್ಲಿರುವಂತಹ ಮದಕರಿ ಯಂಗ್ ಸ್ಟಾರ್ಸ್ ಎದುರಿಸ್ತಾ ಇದ್ದಾರೆ ವೇದಾಂತ್ ವಾರಿಯರ್ಸ್ ತಂಡವನ್ನ. ರೈಡ್ ನಲ್ಲಿ ಚಿದು ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಒಂದ್ ಸ್ವಲ್ಪ ಯಾಮಾರಿದ್ರಂತ ಕಾಣಿಸುತ್ತೆ ಚಿದು. ಇಲ್ಲಿ 4-3 1 ಅಂಕದ ಮುನ್ನಡೆಯಲ್ಲಿ ವೇದಾಂತ್ ವಾರಿಯರ್ಸ್. ಇದು ಅಂತಿಮ ಫೈನಲ್ ಪಂದ್ಯ. ನಮ್ಮೆಲ್ರಿಗೂ ಕಾಡುವಂತ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು? ನಾಯಕ್ ನಟಿ ಕಬಡ್ಡಿ ಮ್ಯಾಚ್ ಯಾರು ವಿನ್ ಆಗ್ತಾರೆ? ವೇದಾಂತ್ ವಾರಿಯರ್ಸ್ ಅಥವಾ ಮದಕರಿ ಯಂಗ್ ಸ್ಟಾರ್ಸ್? ಇನ್ನೊಂದು ಸ್ವಲ್ಪ ಜೋರಾಗಿ ಒಯ್ದಿದ್ರೆ ಮಳೆರಾಯನ್ನೇ ಕಪ್ ತೆಗೆದುಕೊಂಡು ಹೋಗ್ತಿದ್ದ. ನಾಗು ನಾಯ್ಕ್ ವೇದಾಂತ್ ವಾರಿಯರ್ಸ್ ತಂಡದ ಒಬ್ಬ ಆಲ್ರೌಂಡರ್ ಆಟಗಾರ. ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ನಗದು ಬಹುಮಾನದ ಕೊಡುಗೆ ನೀಡಿರುತ್ತಾರೆ ಶ್ರೀಯುತ ಪ್ರದೀಪ್ ಕುಮಾರ್ ಅವರು, ಶ್ವೇತಾ ಬಾರ್ ಮಾಲೀಕರು. ದ್ವಿತೀಯ ನಗದು ಬಹುಮಾನದ ಕೊಡುಗೆ ನೀಡಿರುತ್ತಾರೆ ಶ್ರೀಯುತ ಕಾವಲಿರವರು, ನಾಯಕ್ ನಟಿ ಅಡಿಕೆ ವ್ಯಾಪಾರಿಗಳು. ತೃತೀಯ ನಗದು ಬಹುಮಾನದ ಕೊಡುಗೆ ನೀಡಿರುತ್ತಾರೆ ಶ್ರೀಯುತ ರಾಜು ಬಾದ್ರಿರವರು, ಬಿಜೆಪಿ ಮುಖಂಡರು, ನಗರ ಘಟಕ ಉಪಾಧ್ಯಕ್ಷರು. ಹಾಗೆ ಚತುರ್ಥ ನಗದು ಬಹುಮಾನದ ಕೊಡುಗೆ ನೀಡಿರುತ್ತಾರೆ ಶ್ರೀಯುತ ಅಜಯ್ ರವರು. ಆಕರ್ಷಕ ಪ್ರಥಮ ಹಾಗೂ ದ್ವಿತೀಯ ಟ್ರೋಫಿ ಪ್ರಾಯೋಜಕರಾಗಿ ಶ್ರೀಯುತ ಮಾಲಿಂಗ ಮತ್ತು ಶ್ರೀಯುತ ಮಸ್ತಾನ್ ರವರು ಕೊಡುಗೆ ನೀಡಿರುತ್ತಾರೆ. ತೃತೀಯ ಹಾಗೂ ಚತುರ್ಥ ಆಕರ್ಷಕ ಟ್ರೋಫಿ ಕೊಡುಗೆಯನ್ನು ಶ್ರೀಯುತ ಶಿವಸ್ವಾಮಿ ರವರು, ಅಡಿಕೆ ವ್ಯಾಪಾರಿಗಳು ಕೊಡುಗೆ ನೀಡಿರುತ್ತಾರೆ. ಕಬಡ್ಡಿ ಮ್ಯಾಟ್ ಪ್ರಾಯೋಜಕರಾಗಿ ಶ್ರೀಯುತ ರಾಜು ಮತ್ತು ಶ್ರೀಯುತ ವಿಜಯ್ ರವರು, ಶಾರದಾ ಮೋಟಾರ್ಸ್, ನಾಯಕ್ ನಟಿ.
ಯೂಟ್ಯೂಬ್ ಲೈವ್ ಪ್ರಾಯೋಜಕರಾಗಿ ಶ್ರೀ ಚಿನ್ನು ಮತ್ತು ಅವರ ಸ್ನೇಹ ಬಳಗ ನಾಯಕನಟ್ಟಿ ಅವರು ನೀಡಿರುತ್ತಾರೆ. ವೇದಿಕೆ ಪ್ರಾಯೋಜಕರಾಗಿ ವಿಟಿ ತಿಪ್ಪೇಸ್ವಾಮಿರವರು, ವರ್ತಕರು ನಾಯಕನಟ್ಟಿ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಡಿಸೈಡರ್ ನಲ್ಲಿ ಭಾರಿ ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್. ವಾಡ ಕ್ಯಾಚ್ ಮದಕರಿ ಯಂಗ್ಸ್ಟರ್ಸ್ ನ ಲವ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್ ಹಾಗೆ ಬೆಸ್ಟ್ ಆಲ್ರೌಂಡರ್ ಟ್ರೋಫಿಯನ್ನ ನಾಯಕನಟ್ಟಿ ರುದ್ರ ಟಗರ್ನ ಒಂದು ಹೆಸರಿನಲ್ಲಿ ಅವರ ಓನರ್ ನೀಡಿರುತ್ತಾರೆ. ಹಾಗೆ ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಜನತೆಗೆ ಅಂದ್ರೆ ಆಗಮಿಸಿದಂತಹ ಅಭಿಮಾನಿಗಳಿಗೆ ವಿಶೇಷವಾದಂತೊಂದು ಕುಳಿತುಕೊಳ್ಳೋದಕ್ಕೆ ಗ್ಯಾಲರಿಯ ಒಂದು ಕೊಡುಗೆಯನ್ನ ನಮ್ಮ ಶ್ರೀಯುತ ಅನಿಲ್ ಕುಮಾರ್ ಆರ್ ಅವರು, ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರಾಗಿ, ಪ್ರಭಾವಿ ನಾಯಕರಾಗಿ ಸದಾ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಾ ಈ ಭಾಗದ ಯುವಕರ ಜೊತೆಯಲ್ಲಿ ಬೆನ್ನೆಲುಬಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಆರ್ ಅವರು ನೀಡಿರುತ್ತಾರೆ. ಆರು ನಾಲ್ಕು ವೇದಾಂತ್ ವಾರಿಯರ್ಸ್ ಪರವಾಗಿ, ಸಾರಿ ಮದಕರಿ ಯಂಗ್ಸ್ಟರ್ಸ್ ಪರವಾಗಿ 2 ಅಂಕದ ಮುನ್ನಡೆಯಲ್ಲಿ ಮದಕರಿ ಯಂಗ್ಸ್ಟರ್ಸ್. ಈ ಬಾರಿ ವೇದಾಂತ್ ವಾರಿಯರ್ಸ್ ತಂಡದ ಪೈಲ್ವಾನ್ ರುದ್ರ ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನಲ್ಲಿ ಕಾಣಬಹುದು. ಮದಕರಿ ಯಂಗ್ಸ್ಟರ್ಸ್ ಕಂಟಿನ್ಯೂ ಆಗಿ ಮ್ಯಾಚ್ ಅನ್ನು ಆಡ್ತಾ ಇದ್ರು ಸಹ ಒಂದು ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ ವೇದಾಂತ್ ವಾರಿಯರ್ಸ್ ವಿರುದ್ಧ. ಈ ಬಾರಿ ಅಡ್ವಾನ್ಸ್ ಟ್ಯಾಕಲ್ ಚಿದು ಅವರಿಂದ ಒಂದೊಳ್ಳೆ ಎಸ್ಕೇಪ್. ರೈಡ್ ನಲ್ಲಿ ಸ್ಥಳೀಯ ಪ್ರತಿಭೆ ರುದ್ರ. ಕುಸ್ತಿಗೂ ಸೈ, ಕಬಡ್ಡಿಗೂ ಸೈ ಎನ್ನುವ ಹಾಗೆ ನಾಯಕನಟ್ಟಿಯ ಪ್ರತಿಭೆ ವೇದಾಂತ್ ವಾರಿಯರ್ಸ್ ನ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರನಾಗಿ ಬಾರಿ ವಾಡ ರೈಡ್, ವಾಡ ಎಸ್ಕೇಪ್, ಮಲ್ಟಿಪಲ್ ರೈಟ್ ಪಾಯಿಂಟ್. ವೇದಾಂತ್ ವಾರಿಯರ್ಸ್ ತಂಡದ ಆಪತ್ ಬಾಂಧವನಾಗ್ತಾ ಇದ್ದಾನೆ ಪೈಲ್ವಾನ್ ರುದ್ರ. ಎಂಟು ಆರು, 2 ಅಂಕದ ಮುನ್ನಡೆಯಲ್ಲಿ ಮದಕರಿ ಯಂಗ್ಸ್ಟರ್ಸ್. ಆಕಾಶ್ ವೇದಾಂತ್ ವಾರಿಯರ್ಸ್ ನ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಅನೇಕ ಪಂದ್ಯಾವಳಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಆದ್ರೆ ಈ ಬಾರಿ ರವಿ ಅವರಿಂದ ಒಂದು ಅದ್ಭುತವಾದಂತಹ ಬ್ಲಾಕ್ ಬಂತು. 9-6, 9-6 ಇನ್ ಫೇವರ್ ಆಫ್ ಮದಕರಿ ಯಂಗ್ಸ್ಟರ್. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ಈ ಬಾರಿ ಚಿದು ಕಾರ್ತಿಕ್ ಅವರು ಎಲ್ಲಿದ್ರು ಒಮ್ಮೆ ನಮ್ಮ BMTC ಮಣಿ ಅವರನ್ನ ಭೇಟಿ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕಾರ್ತಿಕ್, ಉತ್ತಮವಾದಂತಹ ಒಂದು ಟ್ಯಾಕಲ್ ಇಲ್ಲಿ
1+2 3 ಪಾಯಿಂಟ್ ಮದಕರಿ ಯಂಗ್ ಸ್ಟಾರ್ಸ್. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ವೇದಾಂತ್ ವಾರಿಯರ್ಸ್. 14-7 14-7. ಎಸ್, ಅದ್ಭುತವಾದಂತ ಟ್ಯಾಕಲ್ ನಾಗು ಹಾಗೂ ಸಹ ಆಟಗಾರರಿಂದ. ಹದಿನಾಲ್ಕು 8 ವೇದಾಂತ್ ವಾರಿಯರ್ಸ್ ಪರವಾಗಿ. ಸಾರಿ, ಮದಕರಿ ಯಂಗ್ಸ್ಟರ್ಸ್ ಪರವಾಗಿ. ಮತ್ತೆ ರೈಡ್ ನಲ್ಲಿ ವೇದಾಂತ್ ವಾರಿಯರ್ಸ್ ತಂಡದ ಆಕಾಶ್. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ನ ರೆಸ್ಲಿಂಗ್ 125 ಕೆಜಿಯ ರೆಸ್ಲಿಂಗ್ ನಲ್ಲಿ ನಮ್ಮ ಸ್ಥಳೀಯ ನಾಯಕ ನಟಿಯ ಅನಿಲ್ ರವರು ಕಂಚಿನ ಪದಕವನ್ನು ಪಡ್ಕೊಂಡು ನಮ್ಮ ನಾಯಕ ನಟಿಗೆ ಹೆಮ್ಮೆಯ ಕ್ರೀಡಾಪಟು ಆಗಿರ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಅನಿಲ್ ರವರು ಮುಂದಕ್ಕೆ ಬಂದು ಪರಿಚಯಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಅವ್ರ ಜೊತೆಲಿ ಪಂದ್ಯದ ವೀಕ್ಷಣೆಯಲ್ಲಿ BMTC ಮಣಿಯವರು ಸಹ ರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು, ಕಬಡ್ಡಿ ಆಟಗಾರರಾಗಿ ನಾಳೆ ಸಹ ಡಿಪಾರ್ಟ್ಮೆಂಟ್ ನ್ಯಾಷನಲ್ಸ್ ಆಡೋದಕ್ಕೆ ಹಿಮಾಚಲ್ ಪ್ರದೇಶಕ್ಕೆ ಜರ್ನಿಯನ್ನ ಬೆಳೆಸಲಿಕ್ಕಿದ್ದಾರೆ. ಅವ್ರ ಜೊತೆಲಿ ಅವರೆಲ್ಲ ಡಿಪಾರ್ಟ್ಮೆಂಟ್ ನಮ್ಮ BMTC ತಿಪ್ಪೇಸ್ವಾಮಿ ಅವರು ಸಹ ಅವ್ರ ಜೊತೆಲಿ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಪಂದ್ಯದ ವೀಕ್ಷಣೆಯಲ್ಲಿ ಹಾಗೆ ನಮ್ಮ ನಿರಂಜನ್ ರವರು. ಆಟಗಾರರು ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಹಾಫ್ ಟೈಮ್ ಸ್ಕೋರ್ 14-10, 4 ಅಂಕದ ಮುನ್ನಡೆಯಲ್ಲಿ ಮದಕರಿ ಯಂಗ್ ಸ್ಟಾರ್ಸ್. ಈ ಪಂದ್ಯ ಮುಕ್ತಾಯ ಆಗ್ತಾ ಇದ್ದಾಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ತೃತೀಯ ಹಾಗೂ ಚತುರ್ಥ ಸ್ಥಾನವನ್ನು ಪಡ್ಕೊಂಡಂತಹ ಆಟಗಾರರು ಸಹ ತಾವುಗಳು ಸಿದ್ಧತೆಯಲ್ಲಿರಬೇಕು. ಹಾಗೆ 14-10, 4 ಅಂಕದ ಮುನ್ನಡೆಯಲ್ಲಿ ಮದಕರಿ ಯಂಗ್ ಸ್ಟಾರ್ಸ್. ಪ್ರೇಕ್ಷಕರ ಇದೇನು ಮೊದಲ ಅಧ್ಯಾಯ. ಎಸ್, ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ರೈಡ್ ನಲ್ಲಿ ವಿನಯ್. ವೇದಾಂತ್ ವಾರಿಯರ್ಸ್ ಇದುವರೆಗೆ ಸೋಲನ್ನೇ ಕಾಣದ ತಂಡ. ಮದಕರಿ ಯಂಗ್ ಸ್ಟಾರ್ಸ್ ಒಂದೊಳ್ಳೆ ಆರಂಭವನ್ನ ಕಂಡುಕೊಂಡಿದ್ದಾರೆ. ಎಸ್, ಅದ್ಭುತವಾದಂತಹ ಒಂದು ಡಿಫೆನ್ಸ್ ಅನ್ನ ಸೆಟ್ ಮಾಡಿದ್ದಾರೆ ಮದಕರಿ ಯಂಗ್ ಸ್ಟಾರ್ಸ್. ಮತ್ತೆ ರೈಡ್ ನಲ್ಲಿ ಚಿದು. ಮದಕರಿ ಯಂಗ್ ಸ್ಟಾರ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ ಇತ್ತು, ಆದ್ರೆ ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ರು. ಈ ಬಾರಿ ಆಕಾಶ. ಎಸ್, ಕಿಕ್ ಬಂತು, ಕಾದ್ ನೋಡ್ಬೇಕಾಗಿದೆ. ವಾಟ್ ಅ ಕ್ಯಾಚ್ ಚಿದು. ಇದು ಆಕಾಶನ ಒಂದು ಮಿಸ್ಟೇಕ್. ಬೋನಸ್ ಪಾಯಿಂಟ್ ಸಿಕ್ಕಿತ್ತು, ಆದ್ರೆ ವಾಪಸ್ ಆಗ್ಬೋದಾಗಿತ್ತು. ಕಬಡ್ಡಿಯ ಫೈನಲ್ ಪಂದ್ಯದ ಒಂದು ಒತ್ತಡ ಅವರಲ್ಲಿ ಕಾಣಿಸ್ತಾ ಇದೆ. 15-11, 15-11 ಇನ್ ಫೇವರ್ ಆಫ್ ಮದಕರಿ ಯಂಗ್ ಸ್ಟಾರ್ಸ್. ರೈಡ್ ನಲ್ಲಿ ಲವ. ಅವರ ಸಹೋದರ ಕುಶ.
ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ರೈಡ್ ನಲ್ಲಿ ನಾಗು ನಾಯ್ಕ್ ರನ್ನಿಂಗ್ ಕಿಕ್ ಮಾಡುವಂತ ಪ್ರಯತ್ನ ಮದಕರಿ ಯಂಗ್ ಸ್ಟಾರ್ಸ್ ನ ಅಂಕಣದಲ್ಲಿ. ಸಚಿನ್ ರವರು ಜ್ಯೂಸ್ ಕುಡಿತಾ ಇದ್ದಾರೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಅದ್ಭುತವಾದಂತ ಟ್ಯಾಕಲ್. ಹದಿನೈದು 12 3 ಅಂಕದ ಮುನ್ನಡೆಯಲ್ಲಿ ಮದಕರಿ ಯಂಗ್ ಸ್ಟಾರ್ಸ್. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಆಕಾಶ. ವೇದಾಂತ್ ವಾರಿಯರ್ಸ್ ನ ಆಪತ್ ಬಾಂಧವ 15-14 1 ಅಂಕದ ಮುನ್ನಡೆಯಲ್ಲಿ ಮದಕರಿ ಯಂಗ್ ಸ್ಟಾರ್ಸ್. ವೇದಾಂತ್ ವಾರಿಯರ್ಸ್ಗೆ ಕೋಚ್ ಆಗಿ ಮಣಿ BMTC ಅವರು, ಹಾಗೆ ನಮ್ಮ ಪೊಲೀಸ್ ಶಿವಣ್ಣ ಅವರು. ಅಲ್ಲಿ ಒಬ್ಬರೇ ಕೋಚ್ ಮಾಡಬೇಕು ನೋಡಿ, ನಿಮ್ಗೂ ವಾರ್ನಿಂಗ್ ಆಗಿರುತ್ತೆ. ಈ ಬಾರಿ ಲವ ಜಿಂಕೆಯ ಜಿಗಿತವನ್ನ ಇಲ್ಲಿ ನೋಡ್ಬೋದು. ಚಿತ್ರದುರ್ಗದ ಜಿಂಕೆ ಲವ. 16-14 ರೈಟ್ ನಲ್ಲಿ ಆಕಾಶ್ ಮರಿಚಿರತೆ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು, ಕಾದ್ ನೋಡ್ಬೇಕಾಗಿದೆ. ಎಸ್, ರೈಡರ್ ಔಟ್ ಆಗ್ತಾ ಇದ್ರೆ ಇಲ್ಲಿ ರೈಡರ್ಗೆ ಒಂದು ಬೋನಸ್ ಪಾಯಿಂಟ್ ಸಿಗ್ತಾ ಇದೆ. ಇಲ್ಲಿ ನಾಗು ನಾಯ್ಕ್ ಗ್ರೀನ್ ಕಾರ್ಡ್ ವಾರ್ನಿಂಗ್. 17-15 ಇನ್ ಫೇವರ್ ಆಫ್ ಮದಕರಿ ಯಂಗ್ ಸ್ಟಾರ್ಸ್. ಮತ್ತೆ ರೈಡ್ ನಲ್ಲಿ ವೇದಾಂತ್ ವಾರಿಯರ್ಸ್ ನ ಪೈಲ್ವಾನ್ ರುದ್ರ. ಎಸ್, ಇಲ್ಲಿ ಕೈ ಚಳಕ. ಈಚ್ 1 ಪಾಯಿಂಟ್. ವಾಟ್ ಅ ಕ್ಯಾಚ್. ಮದಕರಿ ಯಂಗ್ ಸ್ಟಾರ್ಸ್ ನಿಜವಾಗ್ಲೂ ಇಲ್ಲಿ ಅದೃಷ್ಟ ಅವರ ಕೈ ಹಿಡಿತಾ ಇದೆ. 18-16. ನಮ್ ತ್ರಿಶೂಲ್ ಅಣ್ಣ ಏನ್ ಹೇಳ್ತಾರೆ ಕೇಳ್ಬೇಕು. ಅದೃಷ್ಟ ನಿಜವಾಗ್ಲು ಯಾರಿಗೂ ಒಲಿಯುತ್ತೆ ಅಂತ ಕೊನೆಯ ಕ್ಷಣದವರೆಗೂ ಸಹ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಣ್ಣ? ಹೌದು, ನಿಜ. ನಮ್ಮ ನಿರಂಜನ್ ಅಣ್ಣ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅಣ್ಣ, ಏನಾಗ್ಬೋದು ಮ್ಯಾಚ್? ನಮ್ ರವಿ ನಮ್ ಭಾಷೆಯಲ್ಲಿ ಮಾತಾಡ್ಬೋದು. ರವಿ ಓನ್ ಆರಾಮಾಗಿ ಪಕಡ ಓದ ನೋಡೋನು. कैप्टन लास्ट 5 मिनट्स टू गो. आखिरी 5 मिनट का खेल अभी बाकी है. 18 किंग कोहली.
ಸಮಬಲ ಹೋರಾಟದಲ್ಲಿ ಪಂದ್ಯ. ಈ ರೀತಿಯಾಗಿ ಪಂದ್ಯ ಸಾಗ್ತಾ ಇದ್ರೆ ನಮ್ಗೆ ಈ ಸಲ ಕಪ್ ಯಾರ್ದು ಅಂತ ಹೇಳೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಕಬಡ್ಡಿಯಲ್ಲಿ ನಾಳೆದಲ್ಲ ಇವತ್ತು ವೇದಾಂತ್ ವಾರಿಯರ್ಸ್ ಹಾಗೂ ಮದಕರಿ ಯಂಗ್ ಸ್ಟಾರ್ಸ್. ವೇದಾಂತು ಮದಕರಿ ಈ ರೋಚಕ ಪಂದ್ಯ ಸಮಬಲದಲ್ಲಿ ಮುನ್ನುಗ್ತಾ ಇದೆ. ದಯಮಾಡಿ ಈ ಒಂದು ಶ್ರೀಗುರು ಆಶೀರ್ವಾದದಂತ ಇಲ್ಲಿ ಆಕಾಶ್ ವಾಟ್ ಅ ರನ್ನಿಂಗ್ ಹ್ಯಾಂಡ್ ಟಚ್. ವೇದಾಂತ್ ವಾರಿಯರ್ಸ್ ನ ಮರೀಚಿರತ್ತೆ ಆಕಾಶ್ ಅದ್ಭುತವಾದಂತ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ಕ್ಯಾಪ್ಟನ್ ಲಾಸ್ಟ್ 4 minutes ಟು ಗೋ. ಕ್ಯಾಪ್ಟನ್ 4 minutes ಫಾರ್ ಫುಲ್ ಟೈಮ್. 19-18 ವೇದಾಂತ್ ವಾರಿಯರ್ಸ್ ಪರವಾಗಿ ಬ್ಯಾಕ್ ನ ಪ್ರಯತ್ನ. ಕಾಂಬಿನೇಷನ್ ಟ್ಯಾಕಲ್. ವಾಡ ಕ್ಯಾಚ್. ವಿನಯ್ ಹಾಗೂ ಪೈಲ್ವಾನ್ ರುದ್ರ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಸೂಪರ್ ಮುನಿ. ಬಿಎಂಟಿಸಿ ಚಾಲಕರಾದಂತ ನಮ್ಮ ತಿಪ್ಪೇಸ್ವಾಮಿರವರು ನಮ್ಮ ಚಿನ್ನು ಸ್ನೇಹ ಬಳಗದ ಎಲ್ಲ ಸದಸ್ಯರು ಯೂಟ್ಯೂಬ್ ಲೈವ್ ನ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಕೇವಲ ನಾಯಕ್ ನಟಿ ಇಲ್ಲಿ ಬಂದವರಿಗೆ ಮಾತ್ರ ಮ್ಯಾಚ್ ನೋಡೋದಕ್ಕಲ್ಲ, ಮನೇಲಿ ಕೂತಂತ ಅನೇಕ ಕರ್ನಾಟಕ ರಾಜ್ಯದ ಕಬಡ್ಡಿ ಅಭಿಮಾನಿಗಳಿಗೆ ನೇರ ಪ್ರಸಾರವನ್ನ ಅವರ ಮೂಲಕ ನಮ್ಮ ಚಿನ್ನು ಸ್ನೇಹ ಬಳಗದವರು ಅವರೆಲ್ಲರಿಗೂ ಅಭಿನಂದನೆ. ಕ್ಯಾಪ್ಟನ್ ಲಾಸ್ಟ್ 3 minutes ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 20-18 ವೇದಾಂತ್ ವಾರಿಯರ್ಸ್ ಪರವಾಗಿ. ಮದಕರಿ ಯಂಗ್ ಸ್ಟಾರ್ಸ್ ಚಿದು ಹಾಗೂ ಲವ ಅವರು ಹೊರಗಡೆ ಇದ್ರೆ, ರವಿ ರೈಟ್ ಕಾರ್ನರ್ ಭಾಗದಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಆಕಾಶ್ ವೇದಾಂತ್ ವಾರಿಯರ್ಸ್ ನ ಮರೀಚಿರತ್ತೆ. ಇಪ್ಪತ್ತು 18 2 ಅಂಕದ ಮುನ್ನಡೆಯಲ್ಲಿ ವೇದಾಂತ್ ವಾರಿಯರ್ಸ್. ಮತ್ತೆ ಕಾರ್ತಿಕ್ ಅಂಕಣದ ಒಳಭಾಗಕ್ಕೆ ಸಬ್ಸ್ಟಿಟ್ಯೂಟ್ ಮೂಲಕ ಬಂದಿದ್ದಾರೆ. ಅಭಿ ಜರ್ಸಿ ಮೇಲೆ ಕಾರ್ತಿಕ್. ಅಭಿ ಜೆಬಿ ಹಳ್ಳಿ ಮೂಲದ ಆಟಗಾರ. ಪ್ರಸ್ತುತ ಮದಕರಿ ಯಂಗ್ ಸ್ಟಾರ್ಸ್ ತಂಡಕ್ಕೆ ಆಪತ್ ಬಾಂಧವನಾಗ್ತಾನೆ. ಕಾದು ನೋಡ್ಬೇಕಾಗಿತ್ತು. ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ. ಥರ್ಡ್ ರೈಡ್ ಡೂ ಆರ್ ಡೈ. ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ವೇದಾಂತ್ ವಾರಿಯರ್ಸ್ ನ ಮರೀಚಿರತ್ತೆ. ವಾಟ್ ಅ ಕ್ಯಾಚ್. ಯೇ ಸೂಪರ್ ಟ್ಯಾಕಲ್. ಫಸ್ಟ್ ಹ್ಯಾಂಡೆಡ್. 2020 ನಾಳೆ ಇದೆ RCB ವರ್ಸಸ್ GT 2020. ಎಸ್ 20-20 ಸಮಬಲ ಹೋರಾಟದಲ್ಲಿ ಪಂದ್ಯ. ಫೈನಲ್ ಮ್ಯಾಚ್ ಏನಾದ್ರೂ ಟೈ ಆದ್ರೆ ನಮ್ಮ ಪ್ರೇಕ್ಷಕರಿಗೆ ಕಪ್ ಕೊಡ್ಬೇಕಪ್ಪ. ಈ ಮಳೆಯಲ್ಲೂ ಸಹ ನಿಂತ ನಂತರ ಮತ್ತೆ ಆಗಮಿಸಿದ್ದಾರೆ. ಆ ಪ್ರೇಕ್ಷಕರಿಗೆ ನಾವು ತುಂಬುವುದಿದ್ದ ಅಭಿನಂದನೆ ಸಲ್ಲಿಸಲೇಬೇಕು. ಥರ್ಡ್ ರೈಟ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಎಸ್ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಭಾರಿ ಚಿದು. ಪೈಲ್ವಾನ್ ರುದ್ರ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ.
21 ಸಮಬಲ ಹೋರಾಟ. ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಫ್ಯೂಚರ್ ಚಾಂಪಿಯನ್ಸ್ ನಾಯಕನಹಟ್ಟಿ ಫೈನಲ್ ಪಂದ್ಯ ಅಂದ್ರೆ ಇದಪ್ಪ. ಅಸಲಿ ಆಟ ಈಗ ಆರಂಭ ಆಗ್ತದೆ. ಕೊನೆಯ 1 ನಿಮಿಷ ಅಂದ್ರೆ 60 ಸೆಕೆಂಡ್ಗಳ ಆಟ ಬಾಕಿ ಇದೆ. ಮದಕರಿ ಯಂಗ್ಸ್ಟರ್ಸ್ ನ ಚಿದು ಅಂಕಣದ ಒಳಭಾಗದಲ್ಲಿ ಇರಬೇಕಾಗಿದ್ದ ಕೊನೆಯ ಕ್ಷಣದಲ್ಲಿ ಟೆಂಪ್ಟ್ ಆದ್ರಂತ ಕಾಣಿಸುತ್ತೆ. ಕಬಡ್ಡಿಯ ಫೈನಲ್ ಪಂದ್ಯದ ಒಂದು ಒತ್ತಡ. ಒಂದ್ ಕಡೆ ವಿನಯ್ ಅವರು ಆಚೆ ಇದ್ರೆ, ಎಸ್ ಲವ ಮದಕರಿ ಯಂಗ್ಸ್ಟರ್ಸ್ ನ ಓನರ್ ಆಗಿ, ಎಸ್ ವಾಟ್ ಅ ಕ್ಯಾಚ್. ಮರಿಚಿರತೆ ಆಕಾಶ್, ಮರಿಚಿರತೆಯಲ್ಲಿ ನಿಜವಾಗ್ಲು ವ್ಯಾಘ್ರನಂತೆ ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ. 23-21 ಎಸ್ ಕಾರ್ತಿ. 23-22 23-22 1 ಅಂಕದ ಮುನ್ನಡೆಯಲ್ಲಿ ವೇದಾಂತ್ ವಾರಿಯರ್ಸ್ ಫ್ಯೂಚರ್ ಚಾಂಪಿಯನ್ಸ್ ನಾಯಕನಹಟ್ಟಿಯ 24-22 ವೇದಾಂತ್ ವಾರಿಯರ್ಸ್. ಶ್ರೀಯುತ ಸ್ವಾಮಿ ಅಡಿಕೆ ವ್ಯಾಪಾರಿಗಳು ಇವರ ಮಾಲೀಕತ್ವದ ತಂಡ ಪ್ರಥಮ ಸ್ಥಾನ ಪಡ್ಕೊಳ್ತಾ ಇದ್ರೆ, ರನ್ನರ್ಸ್ ಅಪ್ ಆಗಿ ಶ್ರೀಯುತ ಕಿರಣ್ ಕುಮಾರ್. ಮದಕರಿ ಯಂಗ್ಸ್ಟರ್ಸ್ ನಿಜವಾಗ್ಲೂ ಒಂದು ಒಳ್ಳೆ ಹೋರಾಟ ಇತ್ತು. ನಿಜವಾಗ್ಲೂ ಆಗಮಿಸಂತ ಎಲ್ಲ ಪ್ರೇಕ್ಷಕರಿಗೂ ಸಹ ಅಭಿನಂದನೆಗಳು. ಎಲ್ಲರೂ ನಾಳೆ ನಮ್ಮ